ನಮಸ್ಕಾರ ಸ್ನೇಹಿತರೆ, ಇದೀಗ ತಾನೇ ಬಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ರಾಷ್ಟ್ರ ರಾಜಕೀಯದಲ್ಲಿ ಕಾಲಿಡ್ತಾರಾ ಸಿದ್ದರಾಮಯ್ಯನವರು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಥಾನ ಸಿದ್ದರಾಮಯ್ಯನವರು ತುಂಬುತ್ತಾರಾ? ಶಾಸಕ ಶಿವಲಿಂಗೇಗೌಡ ಅವರ ಅಚ್ಚರಿ ಹೇಳಿಕೆ ಏನಿದು ಮಾಹಿತಿ ನೋಡೋಣ. ಕೇಂದ್ರ ಸರ್ಕಾರದಿಂದ ವಾಹನ ಮಾಲೀಕರಿಗೆ ಮತ್ತೊಂದು ಸಿಹಿ ಸುದ್ದಿ, ಮತ್ತೊಂದು ತಲೆನೋವು ತಪ್ಪಲಿದೆ. ಏನಿದು ಸುದ್ದಿ ನೋಡೋಣ ಸ್ನೇಹಿತರೆ. ಇನ್ನು ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳಿಗೆ ಮತ್ತೊಂದು ಮುಖ್ಯವಾದ ಮಾಹಿತಿ. ಬಾಡಿಗೆದಾರರು ಕಡ್ಡಾಯವಾಗಿ ಈ ಒಂದು ವಿಷಯ ತಿಳಿದುಕೊಳ್ಳಲೇಬೇಕು. ಹೊಸ ರೂಲ್ಸ್ ಕೂಡ ಜಾರಿಗೆ ಮಾಡಲಾಗುತ್ತಿದೆ, ಅದು ಕೂಡ ನೋಡೋಣ. ಇನ್ನು ಶ್ರಾವಣ ಶುರುವಾಗುವ ಮೊದಲೇ ಗ್ರಾಹಕರಿಗೆ ಸಿಹಿ ಸುದ್ದಿ. ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೊಮ್ಮೆ ಭರ್ಜರಿ ಕುಸಿತ. ಎಷ್ಟು ಕುಸಿತವಾಗಿದೆ, ಮಾರುಕಟ್ಟೆ ರೇಟ್ ಏನು, ಅದು ಕೂಡ ನೋಡೋಣ ಗೆಳೆಯರೆ. ಇನ್ನು ಶಕ್ತಿ ಯೋಜನೆಗೆ ಮತ್ತಷ್ಟು ಶಕ್ತಿ ತುಂಬಲು ಮುಂದಾದ ಸರ್ಕಾರ. ರಾಜ್ಯದಲ್ಲಿ 4500 ಹೊಸ ಬಸ್ ಖರೀದಿಗೆ ಸಾರಿಗೆ ಇಲಾಖೆ ಸಿದ್ಧತೆ. ಆ ಬಗ್ಗೆಯೂ ಕೂಡ ಮಾಹಿತಿ ಬಂದಿದೆ. ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲವೆಂದ್ರೆ ಈ ವಿಡಿಯೋ ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿ ಯೋಜನೆಯ ಕಂತು ಎಷ್ಟು ಬಿಡುಗಡೆ ಆಗಿದೆ, ಯಾವ ಜಿಲ್ಲೆಗಳಿಗೆ ಹಣ ಜಮೆ ಆಗಿದೆ, ಈ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ 9 ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಕೊನೆವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೊದಲ 3 ವರ್ಷ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತ ಸಿದ್ದರಾಮಯ್ಯನವರು ಇದೀಗ ರಾಜೀನಾಮೆ ಕೊಟ್ಟಿದ್ದು, ಆ ಒಂದು ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಬಂದಿದ್ದಾರೆ. ಆದರೆ ಸ್ನೇಹಿತರೆ, ಈಗ ಸಿದ್ದರಾಮಯ್ಯನವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅಂದ್ರೆ ರಾಜಕೀಯ ಕ್ಷೇತ್ರ ಕಲುಷಿತಗೊಂಡಿರುವುದರಿಂದ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡೋದಿಲ್ಲ, ಆದರೆ ಸಕ್ರಿಯ ರಾಜಕಾರಣದಲ್ಲಿದ್ದು ಜನರ ಕಷ್ಟ ಸುಖಗಳಿಗೆ ಧ್ವನಿಯಾಗಿ ನಿಲ್ಲುತ್ತೇನೆಂದಿದ್ದಾರೆ. ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಶಕ್ತಿ ನನಗಿಲ್ಲ ಎಂದು ಸಿದ್ದರಾಮಯ್ಯನವರೇ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ನನಗೆ ಈಗ 79 ವರ್ಷ, ನಮ್ಮ ಸರ್ಕಾರದ ಅವಧಿ ಇನ್ನು 1.5 ವರ್ಷ, ಮುಂದೆ ನನಗೆ 2028ರ ವೇಳೆಗೆ 82 ವರ್ಷವಾಗಿರುತ್ತೆ. ಈಗಿನಂತೆ ಆ ಸಮಯದಲ್ಲಿ ಆರೋಗ್ಯ ಸದೃಢವಾಗಿರೋದಿಲ್ಲ, ಉತ್ಸಾಹದಿಂದ ಕೆಲಸ ಮಾಡಲು ಸಾಧ್ಯವಾಗೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ನಾನು ಯಾವುದೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಾರದು ಅಂತ ಅಂದುಕೊಂಡಿದ್ದೇನೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದು. ಆದರೆ ಈಗ ಅಚ್ಚರಿ ಎನ್ನುವಂತೆ ಶಾಸಕ ಶಿವಲಿಂಗೇಗೌಡ ಅವರು ಸಿದ್ದರಾಮಯ್ಯನವರು ರಾಷ್ಟ್ರ ಮಟ್ಟದಲ್ಲಿ ವಿಪಕ್ಷ ನಾಯಕರಾಗುತ್ತಾರೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಗೆಳೆಯರೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಕೀಯದಿಂದ ಸಂಪೂರ್ಣವಾಗಿ ಹಿಂದೆ ಸರಿಯೋದಿಲ್ಲ, ಬದಲಿಗೆ ಭವಿಷ್ಯದಲ್ಲಿ ಅವರು ರಾಷ್ಟ್ರ ಮಟ್ಟದಲ್ಲಿ ಪ್ರಮುಖ ಜವಾಬ್ದಾರಿ ವಹಿಸಿಕೊಳ್ಳುತ್ತಾರೆ ಎಂದು ಶಾಸಕ ಶಿವಲಿಂಗೇಗೌಡ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚುನಾವಣಾ ಸ್ಪರ್ಧೆಯಿಂದ ದೂರವಿದ್ದರೂ ರಾಜ್ಯಸಭೆ ಮೂಲಕ ದೆಹಲಿ ರಾಜಕಾರಣ ಪ್ರವೇಶ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಂತರ ರಾಷ್ಟ್ರ ಮಟ್ಟದಲ್ಲಿ ವಿರೋಧ ಪಕ್ಷದ ನಾಯಕರಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. 2028ರಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಸ್ಥಾನ ಪಡೆದುಕೊಳ್ಳಲು ನಮಗೆ ಸಿದ್ದರಾಮಯ್ಯನವರ ಅನುಭವ ನೆರವಾಗುತ್ತೆ. ಮುಂದಿನ ಚುನಾವಣೆಯಲ್ಲಿ ನಾವು ಅವರಿಗೆ ಮತ್ತೆ ಸ್ಪರ್ಧೆ ಮಾಡುವಂತೆ ಮನವಿ ಮಾಡುತ್ತೇವೆ ಎಂದು ಶಿವಲಿಂಗೇಗೌಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಗೆಳೆಯರೆ, ಎರಡನೇ ಮಾಹಿತಿಗೆ ಹೋಗೋಣ. ಕೇಂದ್ರ ಸರ್ಕಾರದಿಂದ ವಾಹನ ಮಾಲೀಕರಿಗೆ ಒಂದು ಸಿಹಿ ಸುದ್ದಿ. ಇನ್ನು ಮುಂದೆ ಮತ್ತೊಂದು ತಲೆನೋವು ನಿಮಗೆ ತಪ್ಪಲಿದೆ. ಹೌದು ಗೆಳೆಯರೆ, ಇದೀಗ ಕೇಂದ್ರದ ಸರ್ಕಾರ ವಾಹನಗಳ ಮಾಲಿನ್ಯ ನಿಯಂತ್ರಣ ಪ್ರಮಾಣ ಪತ್ರ ಅಂದ್ರೆ PUCC ಮಾನ್ಯತೆಯನ್ನ ಮತ್ತಷ್ಟು ವಿಸ್ತರಿಸಲು ಸಜ್ಜಾಗಿದೆ. ಪ್ರಸ್ತುತ 1 ವರ್ಷ ಅವಧಿಗೆ ನೀಡಲಾಗುತ್ತಿದ್ದು, ಆದರೆ ಇದನ್ನ ಮುಂದೆ 3 ವರ್ಷ ಅವಧಿಗೆ ನೀಡಲು ಕೇಂದ್ರ ಸಚಿವಾಲಯ ಮುಂದಾಗಿದೆ. ಅಂದ್ರೆ ಒಂದು ಬಾರಿ ನೀವು ಮಾಲಿನ್ಯ ಪ್ರಮಾಣ ಪತ್ರ ಪಡೆದುಕೊಂಡ್ರೆ 3 ವರ್ಷದ ಅವಧಿಗೆ ಮತ್ತೊಮ್ಮೆ ಯಾವುದೇ ಒಂದು ಸರತಿ ಸಾಲಿನಲ್ಲಿ ನಿಲ್ಲುವ ಅವಶ್ಯಕತೆ ಇಲ್ಲ. ಕೇಂದ್ರದ ರಸ್ತೆ ಸಾರಿಗೆ ಹಾಗೂ ಹೆದ್ದಾರಿ ಸಚಿವಾಲಯ ಈ ಕುರಿತಂತೆ ಪ್ರಸ್ತಾವನೆ ಸಲ್ಲಿಸಿದ್ದು, ಶೀಘ್ರವೇ ಇದು ಅಧಿಕೃತವಾಗಿ ಜಾರಿಗೆ ಬರಲಿದೆ ಎಂದು ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಸ್ನೇಹಿತರೆ, BS6 ವಾಹನಗಳ ಎಮಿಷನ್ ಟೆಸ್ಟ್ ಮಾನ್ಯತೆ ಅವಧಿಯನ್ನು 1 ವರ್ಷದಿಂದ 3 ವರ್ಷಕ್ಕೆ ಮೊದಲ ಹಂತದಲ್ಲಿ ವಿಸ್ತರಣೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ. BS6ಗಿಂತ ಹಿಂದಿನ ವಾಹನಗಳಿಗೆ ಇದು ಈಗ ಅನ್ವಯವಾಗುವುದಿಲ್ಲ. ಖಾಸಗಿ ಕಾರು ಅಥವಾ ದ್ವಿಚಕ್ರ ವಾಹನ ಮಾಲೀಕರು ಪ್ರತಿ ವರ್ಷ ಎಮಿಷನ್ ಟೆಸ್ಟ್ ಅಥವಾ PUC ಸರ್ಟಿಫಿಕೇಟ್ ಮಾಡಿಸಿಕೊಳ್ಳಲೇಬೇಕು. ಇದೀಗ ಸದ್ಯಕ್ಕೆ 3 ವರ್ಷವರೆಗೆ ಮಾನ್ಯತೆ BS6 ವಾಹನಗಳಿಗೆ ವಿಸ್ತರಿಸಲಾಗುತ್ತಿದೆ ಎಂದು ಹೇಳಲಾಗ್ತಾ ಇದೆ. ಮತ್ತು ಸ್ನೇಹಿತರೆ, ಈಗಿನ ಮಾಹಿತಿ ಪ್ರಕಾರ ಅಂದ್ರೆ ಸದ್ಯ ಜಾರಿಯಲ್ಲಿರುವ ನಿಯಮದ ಪ್ರಕಾರ 6 ವರ್ಷದ ಒಳಗಿನ ನಿಮ್ಮದು ವಾಹನವಾಗಿದ್ರೆ ನೀವು ಪ್ರತಿ 3 ತಿಂಗಳಿಗೊಮ್ಮೆ PUC ಸರ್ಟಿಫಿಕೇಟ್ ನವೀಕರಣ ಮಾಡಿಕೊಳ್ಳಬೇಕು. 6ರಿಂದ 10 ವರ್ಷದ ಒಳಗಿನ ವಾಹನ ನಿಮ್ಮದಾಗಿದ್ದರೆ ಪ್ರತಿ 1 ವರ್ಷಕ್ಕೆ ನೀವು PUC ಸರ್ಟಿಫಿಕೇಟ್ ನವೀಕರಿಸಬೇಕು. ಒಂದೊಮ್ಮೆ ನಿಮ್ಮ ವಾಹನ 10 ವರ್ಷಕ್ಕಿಂತ ಹಳೆಯದಾಗಿದ್ದರೆ ಆಗ ನೀವು ಪ್ರತಿ 6 ತಿಂಗಳಿಗೊಮ್ಮೆ PUC ಸರ್ಟಿಫಿಕೇಟ್ ಅನ್ನ ನವೀಕರಿಸಬೇಕು. ಆದರೆ ಈಗ ಕೇಂದ್ರ ಸರ್ಕಾರ ಈ ಒಂದು ಅವಧಿಯನ್ನು 3 ವರ್ಷಕ್ಕೆ ವಿಸ್ತರಿಸಲು ಮುಂದಾಗಿದೆ. ಸದ್ಯ ಈ ಬಗ್ಗೆ ಕೇವಲ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದ್ದು ಅಧಿಕೃತವಾದ ಘೋಷಣೆ ಆಗಿಲ್ಲ. ಈ ಒಂದು ಹೊಸ ನಿಯಮ ಜಾರಿಗೆ ಆಗಬೇಕು ಆಗಬಾರದು ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, 3ನೇ ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆಯೂ ಕೂಡ ಒಂದಾಗಿದ್ದು, ಇದೀಗ ಸರ್ಕಾರ ಗೃಹ ಜ್ಯೋತಿ ಯೋಜನೆಯ ಪರಿಷ್ಕರಣೆಗೆ ಕೈ ಹಾಕಿದೆ. ಅಂದ್ರೆ ಕೆಲವರು ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕಿ
ವಾಣಿಜ್ಯ ಕಟ್ಟಡಗಳಿಗೆ ಮತ್ತು ಒಂದೇ ಕುಟುಂಬದಿಂದ 4-5 ಜನರು ಗೃಹ ಜ್ಯೋತಿ ಯೋಜನೆ ಅರ್ಜಿ ಹಾಕಿ ಹೆಚ್ಚಿನ ಯೂನಿಟ್ ಪಡೆದುಕೊಳ್ಳುತ್ತಿದ್ದು, ಹಾಗಾಗಿ ಸರ್ಕಾರ ಇದನ್ನ ಮರುಪರಿಶೀಲಿಸಲು ಮುಂದಾಗಿದೆ. ಆದರೆ ಈಗ ಬಾಡಿಗೆದಾರರಿಗೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು, ನೀವೇನಾದ್ರೂ ಹೊಸ ಬಾಡಿಗೆ ಮನೆಗೆ ಹೋಗುವ ಯೋಚನೆಯಲ್ಲಿ ಇದ್ರೆ ಈ ಮಾಹಿತಿ ನಿಮಗೆ ತುಂಬಾನೇ ಮುಖ್ಯ. ಯಾಕಂದ್ರೆ ಸ್ನೇಹಿತರೆ, ನಿಮಗೆ ಉಚಿತ ವಿದ್ಯುತ್ ಯೋಜನೆ ಲಾಭ ಸಿಗದೇ ಇರಬಹುದು. ಹೌದು, ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶಗಳಲ್ಲಿ ಮನೆ ಬದಲಾಯಿಸುವ ಸಂಖ್ಯೆ ಹೆಚ್ಚಾಗಿದೆ. ಹೊಸ ಮನೆಗೆ ಶಿಫ್ಟ್ ಆದ ಮೇಲೆ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಹಾಕುವಾಗ ಅನಿರೀಕ್ಷಿತ ಶಾಕು ಸಿಗ್ತಾ ಇದೆ. ಯಾಕಂದ್ರೆ ಸ್ನೇಹಿತರೆ, ಅರ್ಹತೆ ನಿರ್ಧರಿಸುವಾಗ ವಿದ್ಯುತ್ ಮೀಟರ್ನ ಹಿಂದಿನ ಬಳಕೆ ವಿವರವು ಕೂಡ ತುಂಬಾನೇ ಮಹತ್ವ ಕೊಡಲಾಗುತ್ತೆ. ಅಂದ್ರೆ ಗೃಹ ಜ್ಯೋತಿ ಯೋಜನೆಯ ಪ್ರಮುಖ ನಿಯಮ, ಒಂದು ಕುಟುಂಬಕ್ಕೆ ಗರಿಷ್ಠ ಮಟ್ಟದಲ್ಲಿ 200 ಯೂನಿಟ್ ಅಥವಾ 12 ತಿಂಗಳ ಹಿಂದಿನ ಸರಾಸರಿ ಲೆಕ್ಕದಲ್ಲಿ ಉಚಿತ ವಿದ್ಯುತ್ತನ್ನು ಕೊಡಲಾಗುತ್ತೆ. ಆದರೆ ಸ್ನೇಹಿತರೆ, ನಿಮಗಿಂತ ಮೊದಲು ಆ ಮನೆಯಲ್ಲಿ ಇದ್ದವರು ಏನಾದರೂ ಕಳೆದ 12 ತಿಂಗಳಲ್ಲಿ 200 ಯೂನಿಟ್ಗಿಂತ ಹೆಚ್ಚಿಗೆ ಬಳಕೆ ಮಾಡಿದ್ರೆ ಆಗ ಆ ಒಂದು ಬಾಡಿಗೆ ಮನೆಗೆ ಗೃಹ ಜ್ಯೋತಿ ಲಾಭ ಸಿಗೋದಿಲ್ಲ. ಹಾಗಾಗಿ ಹೊಸ ಬಾಡಿಗೆ ಮನೆಗೆ ಹೋಗುವ ಮುನ್ನ 12 ತಿಂಗಳ ವಿದ್ಯುತ್ ಬಿಲ್ ಅನ್ನು ನೀವು ಪರಿಶೀಲಿಸುವುದು ಉತ್ತಮ. ಯಾಕಂದ್ರೆ ಸ್ನೇಹಿತರೆ, ನೀವು ಕಡಿಮೆ ಬಳಕೆ ಮಾಡಿದ್ರು ಹಿಂದೆ ಆ ಒಂದು ಮನೆಯಲ್ಲಿ ವಾಸವಿದ್ದವರು ವಿಪರೀತ ವಿದ್ಯುತ್ ಬಳಕೆ ಮಾಡಿದ್ದರಿಂದ ವಾರ್ಷಿಕ ಸರಾಸರಿ 200 ಯೂನಿಟ್ ದಾಟಿರುತ್ತೆ. ಅಂತಹ ಸಮಯದಲ್ಲಿ ನಿಮಗೆ ಗೃಹ ಜ್ಯೋತಿ ಲಾಭ ಸಿಗೋದಿಲ್ಲ. ಹಾಗಾಗಿ ಈ ಒಂದು ಮಾಹಿತಿ ತುಂಬಾನೇ ಮುಖ್ಯವಾಗಿದೆ ಸ್ನೇಹಿತರೆ. ಉಚಿತ ಕರೆಂಟ್ ನಿಮಗೆ ಸಿಗಬೇಕಂದ್ರೆ ನೀವು ಮೊದಲು 12 ತಿಂಗಳ ಒಂದು ಮಾಹಿತಿಯನ್ನ ಪಡೆದುಕೊಂಡು ನಂತರ ರೆಂಟ್ ಅಗ್ರಿಮೆಂಟ್ಗೆ ಸಹಿ ಮಾಡಬೇಕು. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೂ ಹೋಗೋಣ. ಶ್ರಾವಣ ಮಾಸಕ್ಕೂ ಮುನ್ನವೇ ಚಿನ್ನ ಪ್ರಿಯರಿಗೆ ಭರ್ಜರಿ ಸಿಹಿ ಸುದ್ದಿ. ಹೌದು, ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೊಮ್ಮೆ ಇಳಿಕೆಯಾಗಿದೆ. ಬೆಂಗಳೂರು ಸೇರಿದಂತೆ ದೇಶದ ಮಾರುಕಟ್ಟೆಯಲ್ಲೇ ಬಂಗಾರ ಹಾಗೂ ಬೆಳ್ಳಿಯ ದರ ಗರಿಷ್ಠ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಈ ಮೂಲಕ ಶ್ರಾವಣಕ್ಕೂ ಮುನ್ನ ಚಿನ್ನ ಖರೀದಿ ಮಾಡೋ ಮನಸ್ಸು ಮಾಡಿದಂತ ಗ್ರಾಹಕರಿಗೆ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಹೌದು ಗೆಳೆಯರೆ, ಜುಲೈ 28ರ ಮಾರುಕಟ್ಟೆ ಪ್ರಕಾರ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 155 ರೂಪಾಯಿ ಇಳಿಕೆಯಾಗಿದೆ. ಅಂದ್ರೆ 10 ಗ್ರಾಂಗೆ 1550 ರೂಪಾಯಿ ಇಳಿಕೆ ಆಗುವ ಮೂಲಕ ಪ್ರಸ್ತುತ 10 ಗ್ರಾಮು 22 ಕ್ಯಾರೆಟ್ ಬಂಗಾರದ ಬೆಲೆ 1,32,150 ರೂಪಾಯಿ ಆಗಿದೆ. ಇನ್ನು ಅದೇ ರೀತಿ 24 ಕ್ಯಾರೆಟ್ ಶುದ್ಧ ಚಿನ್ನದ 1 ಗ್ರಾಂ ಬೆಲೆಯಲ್ಲಿ 172 ರೂಪಾಯಿ ಕಡಿಮೆ ಆಗಿದೆ. ಅಂದ್ರೆ 10 ಗ್ರಾಂಗೆ 1,720 ರೂಪಾಯಿ ಕಡಿಮೆ ಆಗುವ ಮೂಲಕ ಈಗ 10 ಗ್ರಾಂ 24 ಕ್ಯಾರೆಟ್ ಬಂಗಾರದ ಬೆಲೆ 1,44,170 ರೂಪಾಯಿ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಚಿನ್ನ ಕೊಳ್ಳೋರಿಗಂತೂ ಇದು ತುಂಬಾನೇ ಲಾಭ ಕೊಡಲಿದೆ. ಹೌದು ಗೆಳೆಯರೆ, ನೀವೇನಾದ್ರೂ ಚಿನ್ನ ಬೆಳ್ಳಿ ಖರೀದಿ ಮಾಡೋ ಪ್ಲಾನ್ ಹಾಕಿಕೊಂಡಿದ್ರೆ ಇದೊಂದು ಉತ್ತಮ ಸಮಯ. ಯಾಕಂದ್ರೆ ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ಚಿನ್ನ ಏರಿಕೆ ಆಗಬಹುದು ಎಂದು ಹೇಳಲಾಗ್ತಾ ಇದೆ. ಇನ್ನು ಬೆಳ್ಳಿ ಬೆಲೆಯಲ್ಲಿ ಸ್ವಲ್ಪ ಇಳಿಕೆ ಕಂಡಿದೆ. ಹೌದು, 1 ಗ್ರಾಂ ಬೆಳ್ಳಿಯ ಬೆಲೆಯಲ್ಲಿ ಈಗ 5 ರೂಪಾಯಿ ಕುಸಿತವಾಗುವ ಮೂಲಕ ಪ್ರಸ್ತುತ 1 ಗ್ರಾಂ ಬೆಳ್ಳಿ 235 ರೂಪಾಯಿ ತಲುಪಿದೆ. ಅಂದ್ರೆ 10 ಗ್ರಾಂಗೆ 2,350 ರೂಪಾಯಿ. 1 ಕೆಜಿಯ ಬೆಳ್ಳಿಯ ಬೆಲೆ 2,35,000 ರೂಪಾಯಿ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಸಾರಿಗೆ ಇಲಾಖೆ ಮತ್ತಷ್ಟು ಶಕ್ತಿ ತುಂಬಲು ಮುಂದಾಗಿದೆ. ಹೌದು ಗೆಳೆಯರೆ, ಶಕ್ತಿ ಯೋಜನೆ ಜಾರಿಗಾದ ಬಳಿಕ ಬಸ್ಸುಗಳಲ್ಲಿ ಭಾರಿ ರಶ್ ಆಗಿದ್ದು, ಹಾಗಾಗಿನೇ ಈಗ ಸರ್ಕಾರ ಮತ್ತೊಮ್ಮೆ 4,500 ಹೊಸ ಬಸ್ ಖರೀದಿ ಮಾಡೋದಕ್ಕೆ ಸಿದ್ಧತೆ ಶುರು ಮಾಡಿಕೊಂಡಿದೆ. ಹೌದು, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಯೋಜನೆ ಆದ ಶಕ್ತಿ ಯೋಜನೆ ಜಾರಿಗಾದ ಬಳಿಕ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ಸಾರಿಗೆ ನಿಗಮ ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಹೆಚ್ಚಳವಾಗಿದೆ. ಇದೀಗ ಹಳೆಯ ಬಸ್ಗಳು ಗುಜರಿಗೆ ಸೇರುತ್ತಿದ್ದು, ಇದೇ ಒಂದು ಹಿನ್ನೆಲೆಯಲ್ಲಿ ಪ್ರಯಾಣಿಕರ ಸಮಸ್ಯೆ ತಪ್ಪಿಸಲು ಸಾರಿಗೆ ಇಲಾಖೆ ಮತ್ತೊಮ್ಮೆ ಬಸ್ಗಳ ಖರೀದಿಗೆ ಮುಂದಾಗಿದೆ. ಪ್ರತಿದಿನ 4 ಸಾರಿಗೆ ನಿಗಮ ಬಸ್ಗಳಲ್ಲಿ ಸುಮಾರು 1 ಕೋಟಿಯಿಂದ 1.5 ಕೋಟಿವರೆಗೆ ಪ್ರಯಾಣಿಕರು ಸಂಚಾರ ಮಾಡುತ್ತಿದ್ದು, ಹಲವು ಮಾರ್ಗಗಳಲ್ಲಿ ಬಸ್ಗಳ ಕೊರತೆ ಇರುವುದರಿಂದ ಪ್ರಯಾಣಿಕರು ಬಸ್ಗಳಲ್ಲಿ ನಿಲ್ಲಲು ಕೂಡ ಜಾಗವಿಲ್ಲದಷ್ಟು ಒತ್ತಡ ಎದುರಿಸುತ್ತಿದ್ದಾರೆ. ಹೌದು, ಅಂದಹಾಗೆ ಸ್ನೇಹಿತರೆ, ಈ ಒಂದು ವರ್ಷ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿ 4 ಸಾರಿಗೆ ನಿಗಮಗಳಲ್ಲಿ ಒಟ್ಟು 6,000 ಹಳೆಯ ಬಸ್ಗಳು ಗುಜರಿಗೆ ಸೇರುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು 4 ಸಾರಿಗೆ ನಿಗಮಗಳಿಗೆ ಒಟ್ಟು 4,500 ಹೊಸ ಬಸ್ಗಳ ವ್ಯವಸ್ಥೆ ಮಾಡುವಂತೆ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೌದು, ಮಾಹಿತಿಯ ಪ್ರಕಾರ ಫ್ಲೈ ಬಸ್, ಅಂಬಾರಿ, ಐರಾವತ, ಅಂಬಾರಿ ಡ್ರೀಮ್ ಕ್ಲಾಸ್, ಐರಾವತ ಕ್ಲಬ್ ಕ್ಲಾಸ್, ರಾಜಹಂಸ ಸೇರಿದಂತೆ ಒಟ್ಟು ವಿವಿಧ ಸೇವೆಗಳಿಗೆ 3,500 ಬಸ್ಗಳನ್ನು ಖರೀದಿ ಮತ್ತು ಇದೇ ರೀತಿ ಇತರೆ ರಾಜ್ಯದಲ್ಲಿ ಇನ್ನೂ ಬಸ್ ಸೇವೆಯಿಲ್ಲದ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸಲು ಮತ್ತೆ 1,000 ಹೊಸ ಬಸ್ ಖರೀದಿ ಒಟ್ಟು 4,500 ಬಸ್ಗಳನ್ನು ಖರೀದಿ ಮಾಡಲು ಅನುಮತಿ ಕೊಡಲಾಗಿದೆ. ಸ್ನೇಹಿತರೆ, ಹೊಸ ಬಸ್ಗಳ ಖರೀದಿಯಿಂದ ಹಳೆಯ ಗುಜರಿ ಬಸ್ಗಳಿಗೆ ಮುಕ್ತಿ ಸಿಗುತ್ತೆ, ಪ್ರಯಾಣಿಕರಿಗೂ ಕೂಡ ಅನುಕೂಲವಾಗುತ್ತೆ ಎಂದು ಹೇಳಲಾಗ್ತಾ ಇದೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ.
ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಜುಲೈ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾ ಆಯ್ತಾ? ಕಮೆಂಟ್ ಮಾಡಿ. ಹೌದು, ಜುಲೈ ತಿಂಗಳು ಕೂಡ ಮುಕ್ತಾಯವಾಯಿತು. ಈಗಾಗಲೇ ಸರ್ಕಾರ ಮೇ ತಿಂಗಳವರೆಗಿನ ಕಂತನ್ನ ಜಮೆ ಮಾಡಿದೆ. ಅಂದ್ರೆ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಆದಾಗಲಿಂದ ಇದುವರೆಗೆ 31 ಕಂತು ಬಿಡುಗಡೆ ಮಾಡುವ ಮೂಲಕ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 62,000 ರೂಪಾಯಿ ಹಣ ಹಾಕಲಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಒಟ್ಟು ಎಷ್ಟು ಕಂತು ಜಮಾ ಆಗಿದೆ? ಕಮೆಂಟ್ ಮಾಡಿ. ಹೌದು, ಇತ್ತೀಚೆಗೆ ರಾಜ್ಯ ಸರ್ಕಾರ ಜುಲೈ 16ರಂದು 2,400 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ ಎಂದು ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ದಿನೇಶ್ ಗೂಳಿಗೌಡ ಅವರು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟು 31 ಕಂತು ಜಮೆ ಮಾಡುವ ಮೂಲಕ 62,000 ಹಣವನ್ನು ಪ್ರತಿ ಅರ್ಹ ಫಲಾನುಭವಿಗಳಿಗೆ ಹಾಕಿದ್ದೇವೆ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಕೆಲ ಜಿಲ್ಲೆಯ ಫಲಾನುಭವಿಗಳಿಗೆ ಜುಲೈ ತಿಂಗಳಲ್ಲಿ 2,000 ರೂಪಾಯಿ ಜಮಾ ಆಗಿರುವುದು ದೃಢಪಟ್ಟಿದೆ. ವಿಶೇಷವಾಗಿ ಹುಬ್ಬಳ್ಳಿ, ಧಾರವಾಡ, ಗದಗ, ಕೊಪ್ಪಳ, ಚಿತ್ರದುರ್ಗ ಮತ್ತು ಉತ್ತರ ಕರ್ನಾಟಕದ ಕೆಲ ಜಿಲ್ಲೆಯ ಫಲಾನುಭವಿಗಳಿಗೆ ಈ ಒಂದು ಹಣ ಜಮಾ ಆಗಿದೆ ಎಂದು ಹೇಳಲಾಗ್ತಾ ಇದೆ. ಈಗಾಗಲೇ ನಮಗೆ ಕೆಲವರು ಹಣ ಜಮಾ ಆಗಿದೆ ಎಂದು ಕಮೆಂಟ್ ಕೂಡ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವರು ಹಣ ಬಂದಿಲ್ಲ ಎಂದು ಕೂಡ ಕಮೆಂಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹಾಗಾಗಿ ನೀವು ಕೂಡ ಹಣ ಜಮಾ ಆಗಿದೆಯೋ ಆಗಿಲ್ಲ ಎಂಬುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋನ ಶೇರ್ ಮಾಡಿ.